ಒಂದೇ ಸಮಯದಲ್ಲಿ ಭಾರತದ ಪ್ರಮುಖ ಭಾಷೆಯ ಚಿತ್ರರಂಗದಲ್ಲಿ ಬರೀ ನಟಿಸುವುದಲ್ಲದೆ ಪ್ರಶಸ್ತಿಗಳನ್ನು ಗೆದ್ದು ಸ್ಟಾರ್ ಆಗಿ ಮಿಂಚಿದವರು ಚಂದನದ ಗೊಂಬೆ ಜೂಲಿ ಲಕ್ಷ್ಮಿಯವರು. ಇವರು ಹುಟ್ಟಿದ್ದು 13 ಡಿಸೆಂಬರ್ 1952. ಇವರ ಮೂಲ ಹೆಸರು ಯರಗುಡಿಪಾಟಿ ವೆಂಕಟ ಮಹಾಲಕ್ಷ್ಮಿ. ಇವರ ತಂದೆ ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ, ನಿರ್ಮಾಪಕ ಹಾಗೂ ನಟರಾಗಿದ್ದವರು. ಹಾಗೆ ಇವರ ತಾಯಿ ಕೂಡ ಜನಪ್ರಿಯ ನಟಿಯಾಗಿದ್ದವರು. ಹಾಗಾಗಿ ಬಾಲ್ಯದಿಂದಲೇ ಕಲೆಯ ವಾತಾವರಣದಲ್ಲೇ ಬೆಳೆದು ಅಭಿನಯದ ಕಡೆ ಆಸಕ್ತಿ ಬೆಳೆಸಿಕೊಂಡರು. ತಮ್ಮ 16ನೇ ವಯಸ್ಸಿಗೆ ಸಿನಿ ಪಯಣವನ್ನು ಆರಂಭಿಸಿದ ಇವರು ದೊರೈ ಭಗವಾನ್ ನಿರ್ದೇಶನದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯದ ಚಿತ್ರ ಗೋವಾದಲ್ಲಿ CID 999 ಚಿತ್ರದ ಮೂಲಕ ಚಂದನವನ ಪ್ರವೇಶಿಸಿದರು. ಕನ್ನಡದ ಎಲ್ಲಾ ಪ್ರಮುಖ ಕಲಾವಿದರ ಜೊತೆ ಲಕ್ಷ್ಮಿಯವರು ಅಭಿನಯಿಸಿದರು. ಆದರೆ 1970 ಮತ್ತು 80ರ ದಶಕದಲ್ಲಿ ಕನ್ನಡದ ಖ್ಯಾತ ನಟ ಅನಂತ್ನಾಗ್ ಅವರೊಂದಿಗಿನ 12 ಚಿತ್ರಗಳಲ್ಲಿ ಇವರ ಜೋಡಿ ದಕ್ಷಿಣ ಭಾರತದ ಚಿತ್ರರಂಗದ ಸರ್ವಕಾಲಿಕ ಶ್ರೇಷ್ಠ ಜೋಡಿಗಳಲ್ಲಿ ಒಂದಾಯಿತು. ನಾನಿನ್ನ ಬಿಡಲಾರೆ, ಅಂತ, ಒಲವು ಗೆಲುವು, ಏಟು ಎದುರೇಟು, ಚಂದನದ ಗೊಂಬೆ ಹಾಗೂ ಅವಳ ಹೆಜ್ಜೆ ಇವರ ನಟನೆಯ ಚಿತ್ರಗಳು. ದಕ್ಷಿಣ ಭಾರತದ 4 ಚಿತ್ರಗಳಲ್ಲೂ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ ಏಕೈಕ ನಟಿ ಇವರು. 2012ರಲ್ಲಿ ಬಿಡುಗಡೆಯಾದ ಮಿಥುನಂ ಚಿತ್ರದಲ್ಲಿನ ಇವರ ಅಭಿನಯ ಫಿಲ್ಮ್ ಕಂಪ್ಯಾನಿಯನ್ ದಶಕದ 100 ಶ್ರೇಷ್ಠ ಅಭಿನಯಗಳಲ್ಲಿ ಒಂದಾಗಿದೆ.